ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸಿದೆ ಶಿರಾ ಕ್ಷೇತ್ರದ ಶಾಸಕ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ಟಿಬಿ ಜಯಚಂದ್ರ ಅವರ ಹೇಳಿಕೆ. ರಾಜ್ಯ ಸಚಿವ ಸಂಪುಟದ 2ನೇ ಪಟ್ಟಿಯಲ್ಲೂ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿರುವ ಜಯಚಂದ್ರ ಸಮುದಾಯದ ಮುಖಂಡರು ಹಾಗೂ ಕ್ಷೇತ್ರದ ಕಾಂಗ್ರೆಸ್ ನಾಯಕರೊಂದಿಗೆ ಚರ್ಚಿಸಿ ಮುಂದಿನ ರಾಜಕೀಯ ನಿರ್ಧಾರ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಂಚಿಟಿಗ ಸಮುದಾಯಕ್ಕೆ ಸಚಿವ ಸಂಪುಟದಲ್ಲಿ ಸೂಕ್ತ ಪ್ರಾತಿನಿಧ್ಯ ದೊರೆಯಬೇಕೆಂಬ ನಿರೀಕ್ಷೆ ಇತ್ತು. ಆದರೆ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲೂ ಅವಕಾಶ ಸಿಗದಿರುವುದು ಸಮುದಾಯದ ಕಾರ್ಯಕರ್ತರು ಹಾಗೂ ಬೆಂಬಲಿಗರಲ್ಲಿ ನಿರಾಸೆ ಮೂಡಿಸಿದೆ ಎಂದು ಹೇಳಿದರು. ಸಮಾಜದ ನಮ್ಮ ಮುಖಂಡರುಗಳು ಮತ್ತು ಕ್ಷೇತ್ರದ ಜನರು ಅವರು ಮೊದಲಿನಿಂದ ಕೂಡ ನಿರೀಕ್ಷೆಗಳು ಉಲ್ಟಾಗಿದೆ, ಭಾವನೆಗಳಿಗೆ ವಿರುದ್ಧವಾಗಿದೆ. ಆದ್ದರಿಂದ ನೀವು ಹೊರಬರಬೇಕು ಅಂತಕ್ಕಂಥ ರೀತಿಯಲ್ಲಿ ನಿನ್ನೆಯಿಂದಲೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಾನು ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸಮಾಧಾನ ಪಡಿಸೋದಕ್ಕೆ. ನಾನು ಯಾವತ್ತೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವನು. ನಾನು ಯಾವತ್ತೂ ಲಾಬಿ ಮಾಡಿದವನಲ್ಲ, ಯಾವತ್ತೂ ಒತ್ತಡ ಮಾಡಿದವನಲ್ಲ. ಆದರೆ ಎಲ್ಲ ಒಂದು ಕಡೆಗೆ ಪಕ್ಷ ನಮ್ಮನ್ನು ಹಿಂದೆಲ್ಲ ಒಂದು ಸರಿದಾರಿಯಲ್ಲಿ ನಡೆಸ್ಕೊಂಡು ಬಂದಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ವಿದ್ಯಮಾನಗಳನ್ನು ನೋಡಿದಾಗ ಎಲ್ಲ ಒಂದು ಕಡೆಗೆ ನನಗಿನ್ನ ಜಾಸ್ತಿ ಕ್ಷೇತ್ರದ ಜನರಿಗೆ ಭ್ರಮ ನಿರಸನ ಆಗಿದೆ. ಇದು ಯಾರ ಅಣತಿಯಂತೆ ನಡೀತಿದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ನಾನು ನಿರ್ದಿಷ್ಟವಾಗಿ ಒಬ್ಬರ ಬಗ್ಗೆನೂ ಮಾತಾಡೋಕ್ಕೆ ಹೋಗೋದಿಲ್ಲ. ಅದನ್ನು ಜನರು ಊಹೆ ಮಾಡಿ ಯಾರಿಂದ ತೊಂದರೆ ಆಗ್ತಿದೆ ಅಂತಕ್ಕಂಥದ್ದು ನೋಡ್ತಾರೆ. ಇವತ್ತೆಲ್ಲ ಒಂದು ಕಡೆ ರಾಜಕೀಯದಲ್ಲಿ ಒತ್ತಾಸೆಗಳನ್ನು ನೋಡಿದಾಗ, ನಡೀತಿರತಕ್ಕಂಥ ನಡವಳಿಕೆಗಳನ್ನು ನೋಡಿದಾಗ ಜನರಿಗೆ ಭ್ರಮ ನಿರಸನ ಆಗಿದೆ. ಅವರ ನಿರೀಕ್ಷೆಯಂತೆ ಇರಬೇಕಾಗ್ತದೆ, ಅವರ ಅಣತಿಯಂತೆ ನಡೀಬೇಕಾಗ್ತದೆ, ಅವ್ರ ಭಾವನೆಗೆ ತಕ್ಕನಾಗೆ ಇರಬೇಕಾಗ್ತದೆ. ಅವರು ರಾಜಕೀಯದ ನಿರ್ಧಾರವನ್ನು ಮಾಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಯೋಚನೆ ಮಾಡ್ತಿದ್ದೀನಿ, ಸಮಾಧಾನ ಮಾಡಿಸೋವಂಥ ಕೆಲಸವನ್ನು ಮಾಡ್ತಿದ್ದೀನಿ. ಆವೇಗಕ್ಕೆ ತುತ್ತಿಯಾಗೋದು ಬೇಡ ಅಂತ ಹೇಳ್ತಾ ಇದ್ದಾಗ ಕೂಡ ಸಮಾಧಾನ ಮಾಡಿಸೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ನಾನು ನಿನ್ನೆನೂ ಡೆಲ್ಲಿಯಿಂದ ಬಂದೆ, ಜೊತೆಯಲ್ಲೇ ಸಂಪರ್ಕದಲ್ಲಿದ್ದೀನಿ. ನಾನು ಯಾವತ್ತೂ ಭಾವನೆಗಳು ನಾನೇನು ಅಂತಕ್ಕಂಥದ್ದು ಅವರೆಲ್ಲರಿಗೂ ಕೂಡ ಗೊತ್ತಿದೆ, ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಆದರೂ ಕೂಡ ಈ ರೀತಿಯಾಗಿ ನಡೀತಾ ಇದೆ ಅಂತ ನೋಡಿದಾಗ ಎಲ್ಲ ಒಂದು ಕಡೆಗೆ ನಿರ್ಲಕ್ಷ್ಯ ಆಗ್ತಾ ಇದೆ ಅಂತಕ್ಕಂಥ ಭಾವನೆ ಬರ್ತದೆ. ಅದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ. ಇನ್ನೂ ಎಲ್ಲ ಭಾಳ ಜನ ಬರ್ತಾ ಇದ್ದಾರೆ, ಬರ್ತೀವಿ ಅಂತೇಳಿ ಫೋನ್ ಮಾಡ್ತಿದ್ದಾರೆ. ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಜಯಚಂದ್ರ ಅವರ ಮುಂದಿನ ನಡೆ ಏನು ಸರ್? ನೋಡೋಣ, ಇನ್ನು ಎಲ್ಲರೂ ಕೂತ್ಕೊಂಡು ಸಾಮೂಹಿಕವಾಗಿ ಒಂದು ತೀರ್ಮಾನ ಮಾಡಬೇಕಾಗ್ತದೆ. ಅವ್ರ ಜೊತೆ ಕೂತು ಮಾತಾಡ್ತೀವಿ.